ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಏರ್ಪಡಿಸಲಾಗಿದೆ. ಇನ್ನು ಲಾಲ್ಬಾಗ್ನತ್ತ ಸ್ಕೂಲ್ ಮಕ್ಕಳ ದಂಡೆ ಹರಿದು ಬರ್ತಾ ಇದೆ. ಲಾಲ್ಬಾಗ್ ತುಂಬೆಲ್ಲ ಮಕ್ಕಳ ಕಲರವ ಕೇಳಿ ಬರ್ತಾ ಇದೆ. ಹೂಗಳನ್ನು ನೋಡಿ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಲಾಲ್ಬಾಗ್ನಲ್ಲಿ ಪುಟಾಣಿಗಳ ಕಲರವ ಜೋರಾಗಿದ್ದು, ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ. ಗಣರಾಜ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 217ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ರಾಮಾಯಣವನ್ನ ಬರೆದಂತಹ ವಾಲ್ಮೀಕಿಯವರ ಜೀವನಡಿ ಈ ಒಂದು ಫ್ಲವರ್ ಶೋ ನಡೀತಾ ಇರುವಂತದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಗಾಜಿನ ಮನೆ ಒಳಭಾಗಕ್ಕೆ ಬಂದ ತಕ್ಷಣ ಬೃಹತ್ ಆಕಾರವಾದಂತಹ ವಾಲ್ಮೀಕಿಯವರ ಆಕೃತಿ ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡುತ್ತೆ. ರಾಮಾಯಣವನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ಓದಿರ್ತಾರೆ, ಅದರ ಅರ್ಥವನ್ನ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ. ಸೊ ಅಂತಹ ಮಹಾನ್ ಗ್ರಂಥವನ್ನು ಭಾರತಕ್ಕೆ ಕೊಟ್ಟಂತಹ ವಾಲ್ಮೀಕಿಯವರ ಜೀವನ ಚರಿತ್ರೆಯಡಿ ಹಾಗೆ ರಾಮಾಯಣದ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ಹೂಗಳ ಮೂಲಕ ಜನರಿಗೆ ತಿಳಿಸುವಂತಹ ವಿಶೇಷ ಪ್ರಯತ್ನ ಆಗ್ತಾ ಇರುವಂತಹದ್ದು. ಅಂದ್ರೆ ಬಗೆ ಬಗೆಯ ಹೂಗಳು ಈ ಬಾರಿಯ ಸಸ್ಯಕಾಶಿ ಲಾಲ್ಬಾಗ್ಗೆ ಬಂದಿರುವಂತಹದ್ದು. ಎಲ್ಲರೂ ಕೂಡ ಈ ಒಂದು ಹೂಗಳನ್ನ ನೋಡಿ ಮನಸೋಲ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಹೂಗಳು ಅಂತ ಅಂದ್ರೆ ಒಂದು ಸಂಭ್ರಮ, ಒಂದು ಖುಷಿ. ಅದರಲ್ಲೂ ಕೂಡ ಕಲರ್ಫುಲ್ ಆಗಿರುವಂತಹ ಹೂಗಳನ್ನ ಬಂದು ನೋಡೋದು ಇನ್ನೊಂದು ರೀತಿಯಲ್ಲಿ ಖುಷಿ ಅಂತಾನೆ ಹೇಳ್ಬೋದು. ಸದ್ಯ ಲಾಲ್ಬಾಗ್ನಲ್ಲಿ ಕಳೆದ 6 ದಿನದಿಂದಲೂ ಕೂಡ ಈ ಒಂದು ಫ್ಲವರ್ ಶೋ ನಡೀತಾ ಇದೆ. ಫ್ಲವರ್ ಶೋಗೆ ಸಖತ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಅಂದ್ರೆ ಬಗೆ ಬಗೆಯ ಹೂಗಳು ಬರ್ತಾ ಇರೋದ್ರಿಂದ ಪ್ರಮುಖವಾಗಿ ಹೆಚ್ಚಾಗಿ ಮಕ್ಕಳು ಬಂದು ಈ ಒಂದು ಫ್ಲವರ್ ಶೋನ ನೋಡ್ತಾ ಇರುವಂತದ್ದು. ಲಾಲ್ಬಾಗ್ ತುಂಬಾ ಚಿನ್ನರ ಕಲರವ ಶುರುವಾಗಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಮಕ್ಕಳೆಲ್ಲರೂ ಕೂಡ ಬಂದು ಈ ಒಂದು ಫ್ಲವರ್ ಶೋನ ಎಂಜಾಯ್ ಮಾಡ್ತಾ ಇರುವಂತದ್ದು. ಮಕ್ಕಳ ಹತ್ರನೇ ಕೇಳ್ತಾ ಹೋಗ್ತೀನಿ, ಹೇಗೆ ಅನಿಸ್ತಾ ಇದೆ ಈ ಫ್ಲವರ್ ಶೋ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲವೂ ಅಂತ. ಹೇಗಿದೆ ಫ್ಲವರ್ ಶೋ? ಚೆನ್ನಾಗಿದೆ.